ತುಂಬ ಚೆನ್ನಾಗಿದೆ, ಟ್ರೈಲರ್ ತುಂಬ ಚೆನ್ನಾಗಿದೆ. ನನಗೆ ಡೈಲಾಗ್ಸ್ ಅಂದರೆ ಇಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅನಿಸ್ತು, ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ. ಯೂಟ್ಯೂಬಲ್ಲೆಲ್ಲ ಸೂಪರಾಗಿ ಕೇಳಿಸುತ್ತೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ರೈಲರ್ ಆ್ಯಂಡ್ ನಾನು ಸಿನಿಮಾ 3 ಸಲ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇಬ್ಬನಿ ತಪ್ಪಿದ ಇಳೆಯಲ್ಲಿ ಅನ್ನೋ ಚಿತ್ರ ಇದರಲ್ಲಿ ಹೇಳುತ್ತೆ ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ. ಆ ಮ್ಯಾಜಿಕ್ನ ಫೀಲ್ ಮಾಡುವಂಥ ಒಂದು ಬ್ಯೂಟಿಫುಲ್ ಪ್ರೀತಿ. ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬ ಇಷ್ಟ ಆಯ್ತು? ಎಸ್, ಈ ಸಿನಿಮಾನ ನಾನು ನಿರ್ಮಾಣ ಮಾಡಬೇಕಂತ ಅನ್ಸಿದ್ದು ನನಗೆ ಡೆಫಿನೆಟ್ಲಿ ಚಾನ್ದು ರೈಟಿಂಗ್. ಯಾಕಂದರೆ ನಾನು ಅಂದರೆ ಈ ಜಾನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ, ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ. ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನ ತಗೊಂಡು ಹೋಗ್ತಾರೆ. ಆ್ಯಂಡ್ ಕೆಲವೊಂದು ಸ್ವಲ್ಪ ಉದ್ದೋದ ಬರೀತಾರೆ ಕೆಲವೊಂದ್ಸಲ, ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ನಾನು ಆಲ್ರೆಡಿ ನಾನು ಹೇಳಿದಾಗ 3 ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನಾನು ತುಂಬ ವೇಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ. And your reaction about all our beautiful actors, Vihan, Ankita, Mayuri? ನಾನು ಶೂಟಿಂಗ್ ಟೈಮಲ್ಲೇ ಚೆನ್ನಾಗಿ ಹೇಳ್ತಾ ಇದ್ದೆ, ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ. ಅಂಕಿತಾ ಅಮರಂತೂ ಐ ಆಮ್ ಶ್ಯೂರ್ ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್. ನಾನು ಸಿನಿಮಾ ನೋಡಿದ್ಮೇಲೆ ಸ್ಪೆಷಲಿ ಕಾಲ್ಡ್ ಹರ್ ಆ್ಯಂಡ್ ವಿಶ್ಡ್ ಹರ್. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಐ ಥಿಂಕ್ ಐ ಆಮ್ ಶ್ಯೂರ್ ದಿಸ್ ಟೈಮ್ ಈ ವರ್ಷದ್ದು ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಎರಡು ವಿಹಾನ್ ಆ್ಯಂಡ್ ಅಂಕಿತಾಗೆ ಹೋಗುತ್ತೆ. ವಿಹಾನ್ ಅಂದರೆ ಈಸ್ ವೆರಿ ಸಟಲ್, ಬಟ್ ಅಂದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವ್ನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದರೆ ಬಿಕಾಸ್ ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ವೆನ್ ಪೀಪಲ್ ಆರ್ ವೆರಿ ಸಟಲ್ ಆ್ಯಂಡ್ ದೇರ್ ಎಕ್ಸ್ಪ್ರೆಸಿವ್. ಆ್ಯಂಡ್ ವಿಹಾನ್ ಹ್ಯಾಸ್ ದಟ್ ಸ್ಪಾರ್ಕಲ್ ಇನ್ ಹಿಸ್ ಐಸ್. ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್. ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಒಂದು 7-8 ಸೀನಲ್ಲಿ ಬರ್ತಾರಷ್ಟೇ, ಬಟ್ ಆ 7-8 ಸೀನಲ್ಲಿ ನಾನಿದ್ದೀನಿ ಅಂತ ಹೇಳೋದು 100%. ಸೊ 3 ಆ್ಯಕ್ಟರ್ಸ್ ಅದ್ಭುತ. ಥ್ಯಾಂಕ್ ಯು ರಕ್ಷಿತ್. ಐ ಆಮ್ ಶ್ಯೂರ್ ಅವರೆಲ್ಲರೂ ಆಮೇಲೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ. ಸೊ ನಾವು ಮೂವಿಂಗ್ ಆನ್ ಟು ಅವರ್ ಡೈರೆಕ್ಟರ್ ಚಂದ್ರಜಿತ್ ಸರ್. ಅದೇ ಸೌಂಡ್ ಸರ್ ಹೇಳಿದಂಗೆ ಸೌಂಡ್ ಮಿಕ್ಸ್ ಕರೆಕ್ಟಾಗಿಲ್ಲ. ಐ ಥಿಂಕ್ ನೀವು ಮನೆಗೆ ಹೋಗಿ ನೋಡಿದ್ರೆ ಯು ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯೂಶ್ವಲಿ ನಾನು ಸಿನಿಮಾದ ಯಾವುದೇ ಡಿಪಾರ್ಟ್ಮೆಂಟ್ ಬಂದರೆ ಅದೇನೇ ಡಿಪಾರ್ಟ್ಮೆಂಟ್ ಆಗಲಿ ಕಂಪ್ಲೀಟ್ ಇನ್ವಾಲ್ವ್ ಆಗ್ತೀನಿ. ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. I trust the people who are working on that, but still I believe they are humans. ಏನೋ ತಪ್ಪು ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಅದು ಏನೇ ಕಾಸ್ಟ್ಯೂಮ್ ಆದರೂ ಬಿಡೋಲ್ಲ, ನಾನು ಐ ಗೇಟ್ ಇನ್ವಾಲ್ವ್ ಇನ್ ಇಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟ್ರೈಲರ್ ಅಂತ ಬಂದಾಗ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಫಿಲ್ಮ್, ಫೇಸ್ ಆಫ್ ದ ಫಿಲ್ಮ್, ಮಾರ್ಕೆಟಿಂಗ್ ತುಂಬ ಹೆಲ್ಪ್ ಆಗುವಂಥ ಇದು. ಐ ಬ್ಲೈಂಡ್ಲಿ ಟ್ರಸ್ಟೆಡ್ ರಾಕೇಶ್, ನಮ್ಮ ಟ್ರೈಲರ್ ಎಡಿಟರ್, ಆ್ಯಂಡ್ ರಕ್ಷಿತ್. ಆ್ಯಂಡ್ ಅದೇನು ಇನ್ವಾಲ್ವ್ಮೆಂಟೇ ಇಲ್ಲ. ಆ್ಯಂಡ್ ಬ್ಯೂಟಿಫುಲಿ ಕಟ್ ಮಾಡಿದ್ದಾರೆ. ನಾನು ಕೂತಿದ್ರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಬೋತ್. ಆ್ಯಂಡ್ ಆಫ್ಕೋರ್ಸ್ ಅಂದರೆ ಮಾಡಿರೋ ಆ್ಯಕ್ಟರ್ಸ್, DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ಬಟ್ ಐ ಥಿಂಕ್ ಟ್ರೈಲರ್ ಅಂತ ಬಂದಾಗ ಟ್ರೈಲರ್ ಎಡಿಟರ್ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಅವರಿಗೆ ಕಂಪ್ಲೀಟ್ ಥ್ಯಾಂಕ್ ಯು ಸರ್. ವಿಹಾನ್, ಭಟ್ರ ಗರಡಿಯ ನಂತರ ಈಗ ಶೆಟ್ರ ಗರಡಿಗೆ. ನಮಸ್ಕಾರ ಎಲ್ರಿಗೂ. ಸೊ ಮೊದಲದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಅನುಶ್ರೀ ಅವರು ಹೇಳಿರೋಂಗೆ ಇವಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ. ನಾನು ಜಾಸ್ತಿ ಸಿನಿಮಾ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿ ಇನ್ನೂ 4 ಜನ ಕರ್ಕೊಂಬರ್ತೀರಾ. ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ, ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದಾಗಿಂದ ನಂಗೆ ಚಾಲೆಂಜಿಂಗ್ ಏನು ಅನಿಸಿತ್ತು ಅಂದರೆ, ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಸೊ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ವೆರಿ ಸೀರಿಯಸ್ ರೋಲ್, ಸಟಲ್ ಆಗಿ
ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ, ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ. ಸೊ ಅವಾಗ ಬಂದಿದ್ದು ಈ ಸಿನಿಮಾ. ಸೊ ಅವತ್ತಿಂದ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ. ಇವತ್ತೂ ಅಷ್ಟೇ. ನಾನು ಆ ಕಳೆದಿದ್ದೀನಿ 2 ವರ್ಷ ಆಯ್ತಲ್ಲ, 2 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ, ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ. ಸೊ ಹಿ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ, ಟ್ಯಾಲೆಂಟ್ ನೋಡಿ ತೊಗೊಳ್ಳೋ ಪ್ರೊಡ್ಯೂಸರಲ್ಲಿ ಕೆಲವರಲ್ಲಿ ಇವರೊಬ್ಬರು. ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್, ಅವ್ರು ನನ್ನ ತೊಗೊಂಡಾಗ ನಾನು ಮೆಸೇಜ್ ಹಾಕಿದೆ. ಏನು ಮೆಸೇಜ್ ಹಾಕಿದೆ? ನಾನು ದಟ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದೆ. ನೋ, ನಾನು ಅವ್ರು ಜ್ಞಾಪಕ ಇಟ್ಕೊಂಡಿದ್ರು ಇಲ್ವೋ ಅಂತ ಕೇಳಕ್ಕೆ ಅವರು ನೋಡಿದೆ ಅಷ್ಟೇ. ಸೊ ಐ ಹೋಪ್ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ. ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಅದನ್ನು ಇಡೀ ಸಿನಿಮಾ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು, ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾಯಿದ್ರು. ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದೂ ಅಂದರೆ ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತಗೊಳುತ್ತಲ್ಲ ಆ ಥರ ಎಲ್ಲರ ಹತ್ರ ತೊಗೋತಾಯಿದ್ರು. ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ, ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು. ಇದು ನಿಜವಾದ ಹಕ್ಕು, ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್, ಅದು ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಫರ್ಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಅದೆಲ್ಲರಿಗೂ ಗೊತ್ತಿದೆ. ನಮಗೆಲ್ಲ ಹೆಂಗಂದರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾ ಇದ್ವಿ, ಹಿಂಗೆ ಇಷ್ಟೇ ಅಂತ. ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು, ಇಷ್ಟಲ್ಲಿ ಮಾಡಬೇಕಂತ. ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ ಲೆಂತ್ಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನ ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಸಾಕಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಶಿವರ್ಧನ್ ಸರ್ ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಕ್ಷಿತ್ ಅವ್ರು ಯಾವತ್ತೂ ಸೆಟ್ಟಿಗೆ ಬರ್ತಾ ಇರಲಿಲ್ಲ, ಅವ್ರು ಇನ್ವಾಲ್ವ್ ಆಗಲ್ಲ, ಯಾವಾಗಲೂ 1-2 ಸಲ ಬಂದೋದ್ರು ಅಷ್ಟೇ. ಬಟ್ ಸೆಟ್ಟಲ್ಲಿ ಯಾರಿಗೂ ಏನೋ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು, ನಮ್ಮ CEO. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋಸ್ಟಾರ್ಸ್ಗೂ ಥ್ಯಾಂಕ್ಸ್ ಅಲಾಟ್. ತುಂಬ ಸೆಲ್ಫ್ಲೆಸ್ಸಾಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಇಬ್ರಿಗೂ. ಆಮೇಲೆ ಎಡಿಟರ್ ರಕ್ಷಿತ್. ಸೊ ಅಲ್ಲ, ನಿಮಗೂ ಹೇಳಿದ್ದಾರೆ ಅವರು ಹೋಗಲಿ ಅಂತ. ಸೊ ಅಷ್ಟೇ. ಸೊ ಸಿನಿಮಾ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ, ಪೊಟೆನ್ಷಿಯಲ್ ರೈಟರ್ಸ್ಗೆ. ಇನ್ನೊಂದು ಹೇಳ್ಬೇಕಂತಿದ್ದೆ, ಏನಂದರೆ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನ್ಸೋದು ಏನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರು. ಆವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ, ಹಾಗೂ ಸಾಕಷ್ಟು ಸಮಯ ಕಾದಿದ್ದೀರಾ, ಕ್ಷಮೆ ಇರಲಿ ನಮ್ಮ ಟೀಮಿಂದ. ಬಟ್ ಟ್ರೈಲರ್ ನೋಡಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಮಿಸ್ ಮಾಡಿಕೊಂಡೆ. ನೋಡಿದಿದ್ರೆ ಖುಷಿ ಪಟ್ಟಿರೋರು. ಬಟ್ ಯೂಟ್ಯೂಬಲ್ಲಿ ಬರುತ್ತೆ, ವೆಯ್ಟಿಂಗ್ ಅವರಿಬ್ಬರು ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಬಟ್ ಹೌದು, ಇಬ್ಬನಿ ತಪ್ಪಿದ ಎಳೆಯಲ್ಲಿ ಅಂತ ನಾವೇನು ಚಿತ್ರ ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ, ಸಾಕಷ್ಟು ಕಥೆಗಳು ಅಡಗಿರುತ್ತೆ. ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ. ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಲಾಗಿ ಬಂದಿದ್ದು ಇಬ್ಬನಿ ತಪ್ಪಿದ ಎಳೆಯಲ್ಲಿ ಚಿತ್ರ. ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ, ಒಂದು ಮ್ಯಾಜಿಕಲ್ ಮೊಮೆಂಟ್ ಆಗಿದೆ ನನಗೆ. ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ. ಸಾಕಷ್ಟು ಸರ್ತಿ ಹೀಗಾದರೆ ಚೆನ್ನಾಗಿರುತ್ತಲ್ವಾ, ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು, ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ. ಆ ಒಂದು ಮ್ಯಾಜಿಕಲ್ ಮೊಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಇಬ್ಬನಿ ತಪ್ಪಿದ ಎಳೆಯಲ್ಲಿ ನೀವು ನೋಡಿದಾಗಲೂ ಅಷ್ಟೇ ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ. ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ. ಎಲ್ಲರೂ ಆ ಸಂದರ್ಭವನ್ನ ಪ್ರೀತಿಯಿಂದನೇ ಅವರು ಅದನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ. ಎಲ್ಲ ಪಾತ್ರಗಳನ್ನು ಈಗ ಯಾರೋ ಒಬ್ರು ನನ್ನ ಪಾತ್ರಕ್ಕೆ ರಿಲೇಟ್ ಆದರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು. ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನ ಇಟ್ಕೊಂಡು ಪಾತ್ರಗಳ ಪರಿಚಯವನ್ನ ಮಾಡಿದ್ದೀವಿ ನಮ್ಮ ಕಥೆಯಲ್ಲಿ. ಆ್ಯಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಈಸ್ ಬೀನ್ ಅ ಗ್ರೇಟ್ ಟೀಚರ್. ಒಂದು ಹೇಳ್ತೀನಿ, ಕಲಾವಿದರಿಗೆ ಅಥವಾ ಕಲಾವಿದರಿಗೆ, ನಟರಿಗೆ, ನಟಿಯರಿಗೆ
ಡೈರೆಕ್ಟರ್ ಅನ್ನೋದು ತುಂಬಾ ಆ ಒಂದು ರೋಲ್ ಏನಿದೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಅದು. ನಾನು ಅದನ್ನು ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ. ಎಷ್ಟೆಲ್ಲ ಏನಿರುತ್ತೋ ಅಲ್ವಾ, ನಾನು ಯಾವಾಗಲೂ ಸರಿಗೆ ಹೇಳ್ತಾ ಇರ್ತೀನಿ, ನಾರಾಯಣೇತಿ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ, ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತ ಏತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ. ಪ್ರತಿಯೊಂದು ಅವರಿಂದಲೇ ಆಗಿರೋದು, ಫ್ರಮ್ ಸ್ಕ್ರಾಚ್. ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರಲ್ಲೇ ನೋಡ್ಬೋದು, ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್, ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ. ಪ್ರೀತಿಗೆ ನಾನಾರು ರೀತಿ ಇರುತ್ತೆ, ವಿಧ ವಿಧ ರೀತಿಯ ಪ್ರೀತಿಯನ್ನು ತೋರಿಸಿದ್ದೀವಿ, ಮ್ಯಾಜಿಕಲ್ ಮೊಮೆಂಟನ್ನು ತೋರಿಸಿದ್ದೀವಿ. ಆಚರಣೆಯನ್ನು ಹೇಗೆ ಮಾಡಿದ್ದೀವಿ ಸೆಲೆಬ್ರೇಷನ್ ಎಲ್ಲ ಅಂದರೆ ಅದು ಮ್ಯೂಸಿಕ್ನ ಮೂಲಕ ಮತ್ತು ವಿಜುವಲ್ ಟ್ರೀಟ್ಮೆಂಟ್ನ ಮೂಲಕ, ಜೊತೆಗೆ ಎಡಿಟರ್ನ ಮೆನ್ಷನ್ ಮಾಡಬೇಕಲ್ಲ, ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗುತ್ತೆ, ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿದಾಗ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ. ಈಗ ಟ್ರೈಲರ್ ನೋಡಿದ್ರೇ ಬಹುಶಃ ನಿಮಗೆಲ್ಲ ಹಾಗೆ ಅನಿಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು, ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂಕಿತಾ. ನಮಸ್ಕಾರ. ನಮಸ್ಕಾರ. ಹೇಗೆ ಅನ್ಸ್ತದೆ ಟ್ರೈಲರ್ ಲಾಂಚ್ ಆಗಿದೆ? ಖುಷಿ ಆಗ್ತಾ ಇದೆ. ಇಲ್ಲಿರುವಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಕಾಯಿಸಿದ್ದಕ್ಕೆ ಸಾರಿ. ಟ್ರೈಲರ್ ರಿಲೀಸ್ ಆಗಿರೋದು ಅಫ್ಕೋರ್ಸ್ ತುಂಬ ಖುಷಿ. ಆ್ಯಂಡ್ ಪಾತ್ರಗಳು ಚೆನ್ನಾಗಿ ಬಂದಾಗ ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ. ಈ ಪಾತ್ರ ಅದರದ್ದೇ ಆದ ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು. ಈಗ ಎಲ್ಲ ಪಾತ್ರಕ್ಕೂ ಹೇಳಿದ ಹಾಗೆ ಕಣ್ಣಲ್ಲೇ ಅಭಿನಯಿಸಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ. ಬಟ್ ಅದಷ್ಟೇ ಚಾಲೆಂಜಿಂಗ್ ಆಗಿತ್ತು. ಹೋಪ್ಫುಲಿ ಅದು ಅಂದ್ಕೊಂಡ ಹಾಗೆ ಬಂದಿದೆ. ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಹೊಸಬಿರೋ ತಂಡ ಈ ಮಟ್ಟದ ಸ್ಕೇಲಲ್ಲಿ ಸಿನಿಮಾ ತೊಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ರಕ್ಷಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನ್ಯೂ ಕಮರ್ಸ್ಗೆ ಈ ಒಂದು ಬಡ್ಜೆಟಲ್ಲಿ ಸಿನಿಮಾ ಕೊಟ್ಟಿದ್ದಕ್ಕೆ ಸಾಕಷ್ಟು ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿ ಸಿನಿಮಾ ಅಂತ ಕೇಳ್ಕೊತೀನಿ. ಇನ್ನೂ ಸಾಕಷ್ಟು ನ್ಯೂ ಕಮರ್ಸು ಈ ಸಣ್ಣ ಬಡ್ಜೆಟ್ಟೇ ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇದೆ. ದೊಡ್ಡ ಸ್ಕೇಲಲ್ಲಿ ಸಿನಿಮಾಗಳನ್ನ ತೊಗೊಂಬರಲಿ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಈ ಜಾನರಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜಸ್ನು ಮುಟ್ಲಿ ಅಂತ ಕೇಳ್ಕೊ. ಥ್ಯಾಂಕ್ ಯು ಮಯೂರಿ. ಹಲೋ ಸರ್. ಅದೇ ಸರ್, ಇಷ್ಟು ಪೊಯಿಟಿಕ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಹೇಗಿತ್ತು? ಹೌ ಚಾಲೆಂಜಿಂಗ್ ಇಟ್ ವಾಸ್? ಎಲ್ಲರಿಗೂ ನಮಸ್ಕಾರ. I have a lot of relation with Bangalore. All my childhood I used to come here and stay with my Dodama. And so Bangalore is not new to me. And my wife is also a Kannadatti. So yeah, half of my family is Kannadigas. So to start with, ma'am, it all comes from Chan. For a director, I think amazing clarity of thought is important, and decision-making skills are also very pivotal. So I think he had a very clear vision of what has to be achieved for this movie, because we have multitude of options to actually go for. But I think he was very clear how the movie has to look and has to feel, the emotional aspect of it. So I think I was just helping that out. So all credits to Chan, and thanks a lot Rakshit sir for giving such a great opportunity to us to explore our artistic craft. Lot of times you don't get that. I mean, I've never seen a producer who has not visited sets, just not even once, because he just came once. Yeah, in a good way, in a very good way. Yeah, that's a compliment, not complaint. In a very good way. So what I mean to say is, there's no creative interference. He just came once for 5 minutes, and I was asking Chan, sir doesn't really come, is it like? He said no, he doesn't come. So that's the level of trust he had in Chan. So I'm so thankful to you for having the trust in the team, sir. Thank you. And to my cinematography team, amazing work, guys. Thanks a lot. It wouldn't have been possible without their help. ADs, NCS Light Crew, they did an amazing job. It was so great. Executive producer Mr. Shashi Kumar. I think I've got a brother in him. 2 brothers, Chan and Shashi. So without him, I don't think the movie would look in this way, because the kind of location scouting he did along with the AD is phenomenal. I think
he's something else. So Shashi, thanks a lot. I might probably miss someone. Gaganji, I see for the visuals to come certain way, music has to help as well. So I think it elevated 3x. So production designer Sharat, costume designer Navya. So I think everybody did their role. Rakshit, Kau. So thanks a lot. And if it has to look in a certain way, it is the team which has done that. So thank you, sir. Srinis sir as well. He's been too kind to us. Yeah, that's it. Thank you. ಥ್ಯಾಂಕ್ಸ್ ಸರ್. ಪಿಕ್ಚರ್ ಸೂಪರ್ ಇತ್ತು. ಫಸ್ಟ್ ಟೈಮ್ ಒಂದು ಪ್ರೆಸ್. ಎಲ್ಲರಿಗೂ ನಮಸ್ಕಾರ. ನನಗಷ್ಟು ಮಾತಾಡೋಕ್ಕೆ ಬರಲ್ಲ. ಬಟ್ ಫಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ರಕ್ಷಿತ್ ಶೆಟ್ಟಿ ಸರ್ ಆ್ಯಂಡ್ ಪ್ರಮುಖ ಪ್ರೊಡಕ್ಷನ್ ಶ್ರೀನಿ ಶೆಟ್ಟಿ ಸರ್. And I think the biggest shout out goes to Chan. I think he believed in us to basically portray what he wanted on the screen. And also would love to thank my very integral team, Yashwan, Aniket, Atmik, Ajish, all the musicians and singers who have been part of the project, also the lyricist. I think that's what I have got to say. Thank you so much. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ Thank you everyone for joining us. Madhumithanaga, thank you. So let me come to the ಇಬ್ಬನಿ ತಪ್ಪಿದ ಎಲೆಯಲ್ಲಿ ಟ್ರೈಲರ್ ನೋಡಿರ್ತೀರಾ. ಓಕೆ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಸೊ ಸ್ಟಾರ್ಟಿಂಗಿಂದ ಸೆಟ್ಟಲ್ಲಿ ಹೋಗ್ತಾ ಇದ್ದಂಗೆ ಐ ಹ್ಯಾವ್ ಬೀನ್ ದ ಪಾರ್ಟ್ ಆಫ್ ದಿಸ್ ಮೂವಿ ಫ್ರಮ್ ದ ಸ್ಟಾರ್ಟ್. ಸೊ ನನಗೆ ತುಂಬ ಫಸ್ಟ್ ಆಗಿ ಇಷ್ಟ ಆದ ಸೀನ್ಸ್ ತುಂಬ ಇದೆ. ಅದನ್ನು ಎಲ್ಲ ಸೀನ್ಸ್ ನೀವು ಮೂವಿ ನೋಡುವಾಗಲೇ ನೋಡ್ತೀರಾ. ಪ್ರತಿಯೊಂದು ಸೀನ್ಸ್ ಕೂಡ ತುಂಬ ಅದ್ಭುತ ಆಗಿ ಬಂದಿದೆ. ಸೊ ಸ್ಪೆಷಲಿ ಮೆನ್ಷನ್ ಟು ಚಾನ್, ಐ ಹ್ಯಾವ್ ಬೀನ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ಹಿಮ್. ಸೊ ದ ಡೆಡಿಕೇಶನ್ ವಾಟ್ ಹಿ ಹ್ಯಾಸ್ ಪುಟ್ ಇನ್ ದಿಸ್ ಮೂವಿ ಈಸ್ ದರ್ ಕೆನಾಟ್ ಬಿ ಈವನ್ ಎ 0.01% ಕೂಡ ಕಮ್ಮಿ ಇದೆ ಅಂತ ಹೇಳಲಿಕ್ಕಿಲ್ಲ. ದ್ಯಾಟ್ ಎಫರ್ಟ್ ಹಿ ಹ್ಯಾಸ್ ಪುಟ್. ಆ್ಯಂಡ್ ಈ ಮೂವಿ ಖಂಡಿತ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗಲಿಕ್ಕೆ ಪ್ರತಿಯೊಂದು ಆದ್ಯತೆ ಇದಕ್ಕೆ ಇದೆ ಅಂತ ನನಗೆ ಅನಿಸ್ತಾ ಇದೆ. This is the confidence level what Parma Studios is having on Chan, and this definitely will be reflected. Same way with acting wise, if we go, Vihan has done an amazing job. I feel for another Kannada he will be a superstar in the making. So that is a potential what is being shown in this movie. Same way with ಅಂಕಿತಾ, ದ ಡೇ ಐ ಥಿಂಕ್ ಆಲ್ಮೋಸ್ಟ್ 2 ತಿಂಗಳ ಮುಂಚೆ ನಾವು ಈ ಮೂವಿ ನೋಡಿದ್ವಿ. ನಾನು ರಕ್ಷಿತ್ ಎಲ್ಲ ಒಟ್ಟೆಯಾಗಿ ಮೂವಿ ನೋಡಿದೆ ಆ್ಯಂಡ್ ಫ್ಯೂ ಆಫ್ ಅವರ್ ಟೀಮ್. ಮೂವಿ ನೋಡಿ ಮೀನ್ಸ್ ನಾವು ಜಸ್ಟ್ ಬಂದು ಚಾನಲ್ನ ಗಟ್ಟಿಯಾಗಿ ಹಕ್ ಮಾಡ್ಕೊಂಡಿದ್ದೆ. ಮೀನ್ಸ್ ವಿ ಡಿಂಟ್ ಎಕ್ಸ್ಪೆಕ್ಟ್, ಅಂದರೆ ಒಬ್ಬ ಡೆಬ್ಯೂಟ್ ಡೈರೆಕ್ಟರ್ ಆಗಿ ಇಂಥ ಒಂದು ಮೂವಿ ಕೊಡ್ಬೋದು ಅಂತ ನಾವು ಎಣಿಸಿಲ್ಲ. ಅದು ಬಿಟ್ಟು ಒಂದು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ಗೆ ಬಂದು ಅಂಕಿತಾ ಆ್ಯಕ್ಟ್ ಮಾಡಿ ಈ ಥರ ನಮ್ಮನ್ನು ಇಮೋಷನಲ್ ಆಗಿ, ಇಟ್ಸ್ ಅ ವೆರಿ ಸ್ವೀಟ್ ಇಮೋಷನಲ್ ಲವ್ ಸ್ಟೋರಿ. ನಿಮಗೆ ತುಂಬ ಅಳುವು ಬರುತ್ತೆ ಮಿಡಲ್ ಆಗಿ, ಆದರೆ ಅದೊಂದು ಸ್ವೀಟ್ನೆಸ್ ಇರುತ್ತೆ. ಯು ವಿಲ್ ಡೆಫಿನೆಟ್ಲಿ ಆಫ್ಟರ್ ವಾಚಿಂಗ್ ವೆನೆವರ್ ಯು ಆರ್ ಕಮಿಂಗ್ ಔಟ್ ಫ್ರಮ್ ದ ಥಿಯೇಟರ್ ಯು ವಿಲ್ ಫೀಲ್ ವೆರಿ ಡಿಲೈಟೆಡ್. ಸರ್ ನಾನು ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿ ಹೊರಗೆ ಬಂದೆಲ್ಲ ಅಂತ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಥ್ಯಾಂಕ್ ಯು ಅಂಕಿತಾ ಫಾರ್ ಗಿವಿಂಗ್ ಎ ಸಚ್ ಎ ವಂಡರ್ಫುಲ್ ಅಮೇಜಿಂಗ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಲವ್ ಹರ್ ಪರ್ಫಾರ್ಮೆನ್ಸ್ ಫಾರ್ ಶ್ಯೂರ್. ಆ್ಯಂಡ್ ಆಸ್ Rakshit sir told, it will be the best actress awardಗೆ she will be potential for this ಅಂತ ನಮಗೂ ಫೀಲಿಂಗ್ ಇದೆ. That will definitely happen. Same with Mayuri also. The very short scenes she comes, but it is very impactful. You will never forget in the scene. Means ಆ ಸಿಚುವೇಶನ್ಲಿ, ಆ ಮೂವಿಯಲ್ಲಿ ಯಾರಿಗಾದ್ರೂ ಒಂದು ಹುಡುಗಿ ಇಂಥ ಒಂದು ಸಿಚುವೇಶನ್ ಬಂದರೆ ಹೆಂಗೆ ಅದನ್ನು ಫೇಸ್ ಮಾಡಿ ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ, ಮೀನ್ಸ್ ಟ್ರೂ ಆಗಿ ಹೆಂಗೆ ಅಂತ ಅವ್ರು ತೋರಿಸಿದ್ದಾರೆ. ದಟ್ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ರಿಮೆಂಬರ್. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ. ವಿಲ್ ನೆವರ್ ಫರ್ಗೆಟ್ ಇಟ್. ಸೊ ರಕ್ಷಿತ್ ಎಡಿಟಿಂಗ್ ಅಂತೂ ತುಂಬ ಇರಿಟೇಟ್ ಮಾಡಿದ್ದೇವೆ ನಾವು. ಓಕೆ, because the movie came initially at 3 hours 10 minutes. So I know as an audience point of view, ಅಷ್ಟೊತ್ತು ಕುತ್ಕೊಂಡು ಒಂದು ಲವ್ ಸ್ಟೋರಿ ನೋಡಲಿಕ್ಕೆ ಅಷ್ಟು ಟೈಮ್ ಸಿಗಲ್ಲ ಅಂತ. ದೆನ್ ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ದಿಸ್ ಒನ್ ಆನ್ ಎಡಿಟಿಂಗ್. ಐ ಥಿಂಕ್ ದ ಎಫರ್ಟ್ ವಾಟ್ he has put at the end was tremendous. And when we saw the final version which was 1 week back, it has come out amazing. So I'm delighted to inform all of you also that the censor is done for this movie and is U-rated. So ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬ ಫ್ಯಾಮಿಲಿಯವರು ಮಕ್ಕಳೊಟ್ಟಿಗೆ ಬಂದು ಈ ಮೂವಿಯನ್ನು ನೋಡುವಂಥ ಒಂದು ಪ್ರತಿಯೊಂದು
ಎಂಜಾಯ್ ಮಾಡಿ ಮೂವಿ ಥಿಯೇಟ್ರಿಂದ ಹೋಗುವಂತ ಇದೆ. ಈ ಮೂವಿ OTT ಸ್ಯಾಟಲೈಟ್ ಮಾತ್ರ ಅಲ್ಲ, ಇದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಮೂವಿ ಇದು. DOP ಆ ಟೈಪ್ ವಿಷುವಲ್ಸ್ ನಿಮಗೆ ತೋರಿಸ್ತಿದ್ದಾರೆ. ಯು ವಿಲ್ ಫೀಲ್ ಸೋ ಎಕ್ಸೈಟೆಡ್ ಟು ಸಿ ಸಚ್ ಗುಡ್ ಸೀನ್ಸ್ ಇನ್ ದ ಮೂವಿ. ಲೊಕೇಶನ್ ಸ್ಕೌಟಿಂಗ್ ಆಗಲಿ, ಅದರದ್ದು ಪಿಕ್ಚರೈಸೇಷನ್ ಆಗಿ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯೂಸಿಕಲ್ ಗಗನ್ ಅವರು, ನೀವು ನಾನು ಅದನ್ನೇ ಯಾವಾಗಲೂ ಹೇಳ್ತಿದ್ದೇನೆ, ಇದರಲ್ಲಿ ಏನು 5 ಸಾಂಗ್ಸ್ 4 to 5 songs where when I watched 5 or 6 times this movie, songs again 5-6 songs ಏನಿದೆ that will be remembered in the Kannada industry. So that beautiful music he has delivered in this movie, and every one of you will love it. And ಪ್ರತಿಯೊಬ್ಬ ಅನಾಯಿತ ಸಾಂಗ್ ಹೆಂಗೆ ತುಂಬ ವೈರಲ್ ಆಗಿದೆ, ಅದು ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಆ ಲೆವೆಲ್ ವೈರಲ್ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದೆ. ಸೊ ಐ ವಿಶ್ ದಟ್ ದಿಸ್ ವಿಲ್ ಬಿ ಪ್ರೌಡ್ ಟು ಇನ್ಫಾರ್ಮ್ ದಟ್ ಪರಮ ಸ್ಟುಡಿಯೋಸ್ಗೆ ಇದು ಒಂದು ಪ್ರಾಡಕ್ಟ್ ಅಂತೂ ಪ್ರತಿಯೊಂದು ಆಡಿಯನ್ಸ್ ಯಾರು ಬಂದು ಈ ಮೂವಿಯನ್ನು ನೋಡಿ ಹೋಗ್ತಾರೆ ವಿಲ್ ಡೆಫಿನೆಟ್ಲಿ ಪ್ರೇಸ್ ಸಚ್ ಎ ನೈಸ್ ಪ್ರಾಡಕ್ಟ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ, ಸಚ್ ಎ ಬ್ಯೂಟಿಫುಲ್ ಮೂವಿಯನ್ನು ಕೊಟ್ಟಿದ್ದೇವೆ ಅಂತ. So I'm hoping all of you to see in a big screen soon and make this a blockbuster movie for this year. Thanks a lot. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಹಾಕಿಸ್ಕೊಂಡಿದ್ದೀನಿ ಟ್ರೈಲರಲ್ಲಿ, ನಮ್ಮದು 100 ಮೀಟರ್ ಬರೀ ವಾಯ್ಸ್ ಮಾತ್ರ ಹಾಕಿದ್ರು. ಸೊ ನಮಸ್ತೆ ಎಲ್ರಿಗೂ ಬಂದಿರೋದಕ್ಕೆ. ಸೊ ನಮ್ಮ ಹೆಸರು ರಕ್ಷಿತ್ ಕಾಪು. ಸೊ ಎಡಿಟರ್ ಆ್ಯಂಡ್ ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪಾತ್ರದ ಹೆಸರು ಬಂದು ಮ್ಯಾಡಿ ಅಂತ. ಸೊ ಥ್ಯಾಂಕ್ ಯು ಚಾನ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಡಿಟರ್ ಆ್ಯಂಡ್ ಒಂದು ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಥ್ಯಾಂಕ್ ಯು ರಕ್ಷಿತ್ ಸರ್. ಇರಲಿಲ್ಲ ಓಕೆ, ಐ ಹೋಪ್ ಐ ಡಿಡ್ ಇಟ್ ವೆಲ್. ಓಕೆ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ವಲ್ಪ ನರ್ವಸ್ ಇದ್ದೀನಿ ಅಷ್ಟೇ. No, don't be nervous. See, because they say best films are made on editing table ಅಂತ ಹೇಳ್ತಾರೆ. So ಎಷ್ಟು ಚಾಲೆಂಜಿಂಗ್ ಆಗಿತ್ತು? Please share your words. ಇವ್ರು ಹೇಳ್ದಂಗೆ ಫಸ್ಟ್ ಒಂದು 3 hours 10 minutes ಸಮಥಿಂಗ್ ಬಂದು ಯಾಕೆ ಗೊತ್ತಿ ಅವ್ರು ಹೇಳಿ ಆಯ್ತಲ್ಲ, ಇನ್ನು ಹೇಳ್ಬೇಕು. ಸೊ ಒಂದು ಫಸ್ಟ್ ಅಷ್ಟೇ ಇತ್ತು, 4 hours ಸಮಥಿಂಗ್ ಇತ್ತು. ಆಮೇಲೆ ಇವ್ರಿಗೆ ತೋರಿಸ್ ಫೈನಲ್ ಇವಾಗ ಒಂದು ಒಳ್ಳೆ ಲೆಂತಿಗೆ ಬಂದು ನಿಂತಿದೆ. ಸೊ ಅದೇ ಎಡಿಟಿಂಗ್ ವಾಸ್ ಫನ್. ಲೈಕ್ ಏನಂದ್ರೆ ಲೈಕ್ ನಾನೇನೋ ಏನು ಮಾಡಿದ್ರು ಸ್ವಲ್ಪ ನಮ್ಗೆ ಡೈರೆಕ್ಟ್ರಿಗೂ ಸ್ವಲ್ಪ ಎಡಿಟಿಂಗ್ ಗೊತ್ತಿರೋದ್ರಿಂದ ಮಿಡ್ಲಲ್ಲಿ ಬಂದು ಅವಾಗ ಅವ್ರು ಕೈ ಹಾಕೋರು, ಇದೊಂದು ಸ್ವಲ್ಪ ಇದು ಮಾಡ್ಬೋದು ಅಂತ ಅದು ಇತ್ತು. ಸೊ ಇವು ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡಿದ್ರೆ ನಾವು ಒಂದು 24th ವರ್ಷನ್ ಅಲ್ಲಿ ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್ ಬಂದು 3rd 4th 5th ಹಿಂಗೆ ಇವನ್. ಸೊ ಓಕೆ, ಸಿನಿಮಾ ಚೆನ್ನಾಗಿ ಬಂದಿದೆ. ಬಂದು ಥಿಯೇಟ್ರಲ್ಲಿ ನೋಡಿ. September 5th ರಿಲೀಸ್ ಅಷ್ಟೇ. ಥ್ಯಾಂಕ್ ಯು. ಎಡಿಟಿಂಗ್ ನಾನು ಸರ್ ಅಷ್ಟೇ, ಲಾಸ್ಟ್ ಟೈಮ್ ಥರ ಮಾತಾಡೋದು ನಾನು ನಿಮ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಅದ್ಭುತವಾದ ಟ್ರೇಲರ್. ನಾನು ನಿನ್ನೆ ನೋಡಿದ್ದೆ, ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಆ್ಯಂಡ್ ಚಾನು ನಾನು ಕಿರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ. ಸೊ ಇಬ್ಬನಿ ತಪ್ಪಿದ ವೇಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನಿಮಾ ನೋಡಿದ್ದೆ. ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೂ ಕೂಡ ಸಿನಿಮಾ ತೋರಿಸಿದ್ರು. ಅದಾದ್ಮೇಲೆ ಟ್ರಿಮ್ಮಿಂಗ್ ಟೈಮಲ್ಲಿ ಇನ್ನೊಂದ್ಸಲ ತೋರಿಸಿದ್ರು. ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು. ಸೊ ಇಷ್ಟು ಟೈಮಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನು ಏನು ಸಿನಿಮಾವನ್ನ ತಪ್ಕೋಬೇಕು ಅನ್ನುವಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ 2 ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಿನಿಮಾ ಅವ್ರು ಹೇಳ್ದಂಗೆ ಎಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ. ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನೆ ಸಿನಿಮಾ ನೋಡಿದಾಗ. ಆ್ಯಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂಥ ಸಿನಿಮಾ. ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ನಂಬ್ಕೊಂಡು ಬಂದಿದ್ದು.
ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಅಂದರೆ ನನಗೆ ಚಾರ್ಲಿ ಸಕ್ಸಸ್ಗೆ ಕಾರಣ ನಾನು ಎಲ್ಲೂ ಹೋದರೂ ಕೂಡ ರಕ್ಷಿತ್ ಸರ್ ಅಂತಲೇ ಹೇಳ್ತಾರೆ, ಬೇರೆ ಯಾರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನನಗೆ ಡೌಟ್ ಇತ್ತು ಅಂತ. ಸೊ ಇಬ್ಬನಿಗೂ ಕೂಡ ಇಲ್ಲಿ ಬೆನ್ನೆಲುಬಾಗಿದ್ದು ರಕ್ಷಿತ್ ಸರ್. ಸೊ ಪರಮ ಸ್ಟುಡಿಯೋ ಮತ್ತು ಚಾನ್ ಮತ್ತು ಎಂಟೈರ್ ಟೀಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಚಾನ್. ಓಕೆ, ಸೊ ನಾನು ಆ ಕಡೆ ಹೋಗ್ತೀನಿ. ಬಾಯ್, ಥ್ಯಾಂಕ್ ಯು. ಅಂದರೆ ಅದೇ ನನಗೆ ನಾನು ಕಾಸ್ಟಿಂಗ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ, ನನಗೆ ಅವರು ವೆನ್ ಐ ಮೀಟ್ ದೆಮ್ ಇನ್ ಪರ್ಸನ್ ನನಗೆ ಅವರಲ್ಲಿ ಆ ಪಾತ್ರ ಕಾಣಬೇಕು. ವೆನ್ ಐ ಲುಕ್ ಎಟ್ ದೆಮ್ ನನಗೆ ಅವರಲ್ಲಿ ಪಾತ್ರ ಕಾಣಬೇಕು. ಸೊ ನಾನು ಅವ್ರದ್ದು ಫಿಲಮ್ಸ್ ಅಂದರೆ ಅವ್ರದ್ದು ಟ್ಯಾಲೆಂಟ್ ಆಬ್ವಿಯಸ್ಲಿ ಇಂಪಾರ್ಟೆಂಟೇ, ಬಟ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ಅ ಕೊಲಾಬರೇಟಿವ್ ಜಾಬ್. ಅದು ಬರೀ ಆ್ಯಕ್ಟರ್ಸ್ ಮೇಲೆ ಬಿಟ್ಬಿಡ್ಬಾರ್ದು, ಅವರೊಬ್ಬರ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಆರಾಮಾಗಿ ಕೂರ್ಬಾರ್ದು. ಆಸ್ ಎ ಡೈರೆಕ್ಟರ್ ನಂದು ರೆಸ್ಪಾನ್ಸಿಬಿಲಿಟಿನೂ ಹೌದು. ಸೊ ಇಬ್ಬರು ಜೊತೆಗೆ ಸೇರಿ ಪರ್ಫಾರ್ಮೆನ್ಸ್ ತರಬೇಕು ಸ್ಕ್ರೀನ್ ಮೇಲೆ ಅಂತ. ಸೊ ನನಗೆ ಅವರಲ್ಲಿ ಆ ಪಾತ್ರ ಕಾಣಬೇಕು. ಅದೇ ಇದರಲ್ಲಿ ಎಲ್ಲರನ್ನ ಕಾಸ್ಟ್ ಮಾಡಿರೋದು ಅಂದರೆ ಟ್ಯಾಲೆಂಟ್ ಎಸ್, ಬಟ್ ಅವರಲ್ಲಿ ಆ ಪಾತ್ರ ಇತ್ತು ಅನ್ನೋ ರೀಸನ್ಗೆ. ಇದರಲ್ಲಿ ಗಿರಿಜಾ ಮ್ಯಾಮ್ ಅನಾಹಿತ ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಅವ್ರದ್ದು ತಾಯಿ ಪಾತ್ರ ಮಾಡ್ತಿದ್ದಾರೆ, ಮಧುಮಿತಾ ಅಂತ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಈ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹೇಗಿರ್ಬೇಕು ಒಂದು ಚಿಕ್ಕ ಕಲ್ಪನೆ ಇತ್ತು. ಸೊ ಅದಕ್ಕೋಸ್ಕರ ನಾನು ತಾಯಿ ಪಾರ್ಟಿಗೆ ಯಾರನ್ನ ಕಾಸ್ಟ್ ಮಾಡಿ ತುಂಬ ಇದು ಮಾಡ್ತೀನಿ. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಮಣಿರತ್ನಂ ಸರ್ದು ದೊಡ್ಡ ಫ್ಯಾನ್. ಮತ್ತೆ ಫಿಲಮ್ ನೋಡ್ತಾ ಇರ್ತೀನಿ ಮಣಿರತ್ನಂ ಸರ್ದು. ಅಂದರೆ ಫಿಲಮ್ ಅಲ್ಲಿದ್ರೆ ಅಟ್ಲೀಸ್ಟ್ ಸೀನ್ಸ್ ಎವ್ರಿ ಡೇ ಮಾರ್ನಿಂಗ್ ಎದ್ದು ಸೀನ್ಸ್ ನೋಡ್ತೀನಿ. ಟು ಗೆಟ್ ದಟ್ ಏಸ್ಥೆಟಿಕ್ಸ್ ಇನ್ ಮೈ DNA. ಅದಕ್ಕೋಸ್ಕರ ಗೀತಾಂಜಲಿ ಫಿಲಮ್ ನೋಡೇ ಇಲ್ಲ, ಚಿಕ್ಕಲ್ಲಿ ಯಾವ ಒಂದ್ಸಲ ನೋಡಿದ್ದು, ಯಾಕೋ ಒಂದ್ಸಲಿ ಹಿಂಗೆ ಹಾಕಿದೆ, ನೋಡಿದ್ಮೇಲೆ ಅಲ್ಲಿ ಅವ್ರದ್ದು ಗಿರಿಜಾ ಮ್ಯಾಮ್ದು ಪಾರ್ಟ್ ಏನಿದೆ, ಗೀತಾಂಜಲಿ ಟೈಟಲ್ ರೋಲ್ ಪ್ಲೇ ಮಾಡಿದ್ರು. ಅದು ತುಂಬ ಅಂದರೆ ಆವರ್ಸ್ಕೊಂಡ್ಬಿಟ್ಟಿದ್ರು. 2-3 ಡೇಸ್ ತಲೆಗೆ ಹೋಗಿರಲಿಲ್ಲ. ಆ್ಯಂಡ್ ನನಗೆ ಫಸ್ಟ್ಗೆ ಅಂದರೆ ಓಕೆ ಇವರು ತಾಯಿ ಪಾರ್ಟ್ ಮಾಡ್ತಾರೆ ಅನ್ನೋ ತಲೆಗೆ ಬರಲಿಲ್ಲ. ಆ ಕ್ಯಾರೆಕ್ಟರ್ ಸ್ಟೇಡ್ ವಿತ್ ಮೀ. ನಾನು ಟ್ವಿಟರ್ಲಿ ಅವ್ನು ಹುಡ್ಬಿಟ್ಟು ಟ್ಯಾಗ್ ಎಲ್ಲ ಮಾಡಿ ಕಮ್ಯುನಿಕೇಟ್ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ. ಆ್ಯಂಡ್ ಲಕ್ಕಿಲಿ ಶಿ ಆ ರಿಪ್ಲೈ ಮಾಡಿದ್ಮೇಲೆ ನನಗೆ ಸಡನ್ಲಿ ಸ್ಟಾಕ್ ಮೀ. ಅಂದರೆ ಹೌದಲ್ಲ, ಅಂದರೆ ಈ ಫಿಲಮಲ್ಲಿ ಇವ್ರು ಹಿಂಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ, ಅಂದರೆ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹಿಂಗೆ ಇರ್ತಿದ್ವಿ. ಸೊ ಇವರೇ ತಾಯಿ ಪಾರ್ಟ್ ಮಾಡಬೇಕು ಅಂತ. ಸೊ ಬಟ್ ಈಗ ನಾನು ಟ್ವಿಟರ್ಲಿ ಏನೋ ಡೈರೆಕ್ಟ್ ಮೆಸೇಜ್ ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ಯು ವಾಸ್ ನಾಟ್ ಫಾಲೋಯಿಂಗ್ ಮೀ. ಪಬ್ಲಿಕ್ ಆಗಿ ಟ್ವೀಟ್ ಮಾಡಿ ಕೇಳೋಕ್ಕಾಗೋದಿಲ್ಲ. ಸೊ ತುಂಬ ಲಿಂಕ್ಡ್ಇನ್ಲಿ ಮೆಸೇಜ್ ಹಾಕಿದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ದಟ್ ಅವರು ಅಂದರೆ ಇಂಡಸ್ಟ್ರಿ ಬಿಟ್ಟು 30 years ಅಲ್ಲಿ ಆಗಿತ್ತು ಅಂತ. ಆ್ಯಂಡ್ ಲಕ್ಕಿಲಿ ಶಿ ರೆಸ್ಪಾಂಡೆಡ್. ಸೊ ನಾನು ಹೇಳಿದೆ ಈ ಥರ ಒಂದು ಪಾರ್ಟಿ ಮಾಡ್ತೀರಾ ಅಂತ. ಅವರು ಇಲ್ಲ ನನ್ನ ಸಿನಿಮಾ ಬಿಟ್ಟು ಇಷ್ಟು ಟೈಮ್ ಆಗಿದೆ ಅಂತೆಲ್ಲ ಹೇಳಿದ್ರು. ನಾನು ಮ್ಯಾಮ್ ನೀವು ನೋ ಅಂತ ಹೇಳಿ, ಐ ಕ್ಯಾನ್ ಟೇಕ್ ಯುವರ್ ನೋ, ಬಟ್ ಸ್ಕ್ರಿಪ್ಟ್ ಓದೋದೇ ನೋ ಅಂತ ಹೇಳಬೇಡಿ ಅಂತ ಹೇಳಿದೆ. ದಯವಿಟ್ಟು ಸ್ಕ್ರಿಪ್ಟ್ ಒಂದ್ಸಲ ಓದಿ, ಅಂದರೆ ಫುಲ್ ಓದಬೇಕು ಅಂತನಿಲ್ಲ, ಸ್ಟಾರ್ಟ್ ರೀಡಿಂಗ್. ನಿಮ್ಗೆ ಬೋರ್ ಆಯ್ತು ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಅದು ಇಂಟ್ರೆಸ್ಟಿಂಗ್ ಅನ್ಸಲ್ಲಿ ಮುಗಿಸಿದ್ಮೇಲೆ ನಿಮಗೆ ಪಾತ್ರ ಮಾಡಬೇಕು ಅಂತ ಅನ್ಸಿದ್ರೆ ಲೆಟ್ಸ್ ಡೂ ಇಟ್ ಅಂತ ಹೇಳಿದೆ. ಆ್ಯಂಡ್ ಲಕ್ಕಿಲಿ ಅವ್ರು ಒಪ್ಕೊಂಡ್ರು. ಆ್ಯಂಡ್ ದೆನ್ ಓದಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಬಟ್ ಚಾಲೆಂಜು ಇತ್ತು, ಯಾಕಂದರೆ ಅವರು ಶಿ ಇಸ್ ಅ ಬ್ರಿಟಿಷ್ ನ್ಯಾಷನಲ್. ಸೊ ಅವರಿಗೆ ಲ್ಯಾಂಗ್ವೇಜ್ ಬರೋಲ್ಲ. ಸೊ ಆಲ್ಮೋಸ್ಟ್ ರಿಮೋಟ್ ವರ್ಕ್ಶಾಪೇ ಆಗ್ತಿತ್ತು. ಆಲ್ಮೋಸ್ಟ್ ವಿಡಿಯೋ ಕಾಲಲ್ಲೇ ಅಂದರೆ ವರ್ಕ್ಶಾಪ್ ನಡೀತಾ ಇತ್ತು. ಅವರು ಸಿನಿಮಾದ ಪ್ರತಿಯೊಂದು ಡೈಲಾಗ್ ಕನ್ನಡ ಡೈಲಾಗ್ ಕಲಿತು ಈಚ್ ವರ್ಡ್ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೆ ಶಿ ಪರ್ಫಾರ್ಮ್ ವಿತ್ ದ ಎಮೋಷನ್. ಪ್ರತಿ ಪದ ಏನು ಹೇಳ್ತಾರೆ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ಅಂದರೆ ಅವ್ರಿಗೆ ಆ್ಯಕ್ಷನ್ ಬರೋದ್ರಿಂದ ನಾವು ಡಬ್ ಮಾಡಿಸ್ಬೇಕಾಯ್ತು ಬೇರೆಯವರಿಂದ. ಬಟ್ ಯಾ ಸೊ ಸೊ ಏನು ಕನ್ಕ್ಲೂಡ್ ಮಾಡೋದು ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಕೊಟ್ಬಿಡ್ತೀನಿ. ಆ್ಯಂಡ್ ಅವ್ರು ಇಟ್ಸ್ ಹಿಸ್ ಕಂಪ್ಲೀಟ್ಲಿ ಹಿಸ್ ಕಾಲ್, ಬಿಕಾಸ್ ಅದು ಕ್ರಿಯೇಟಿವ್ ಕಾಲ್ ಅದು. ಬಟ್ ಅದರ ನಂತರ ಓಕೆ ಸರಿ, ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟರ್ ಮಾಡಿದಾಗ ಇಷ್ಟು ಅವಕಾಶ ಎಲ್ಲ ಇದ್ದಾಗ ಇದನ್ನು ಈ ಬಜೆಟ್ನ ನಾವು ರಿಕವರ್ ಮಾಡೋಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು ಅಷ್ಟೇ ಸರ್.
ಅಷ್ಟೊಂದು ಕ್ವಶನ್ ಕೇಳಿದ್ರೆ ಇಷ್ಟ ಇಷ್ಟ ಅನ್ಸುತ್ತೆ. ಅಲ್ಲ ನೀವು ಅದೇ ತಾನೇ ಅಂದರೆ ಹಾಂ ಮಾರ್ಕೆಟ್ ಹಿಂಗಿದೆ, ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ. ಹಾಂ, ಸೊ ನಾನು ಅದೇ ಒಬ್ವಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್. ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್. ಸರ್ ಈಗ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿರ್ಬೋದು ಮತ್ತು ಅಂಕಿತ ಮೇಡಮ್ ಕೂಡ ಹೇಳಿದ್ರು ತುಂಬ ದೊಡ್ಡ ಸ್ಕೇಲ್ ಸಿನಿಮಾ ಅಂತೇಳಿ. ಸೊ ನಾವು ಬಜೆಟ್ ಎಷ್ಟು ಅಂತ ಏನಾದ್ರು ಹೇಳ್ಬೋದಾ ಅಂತ? ಸರಿ, ಒಂದು ಕಂಟೆಂಟ್ ಒಂದು 6.5 ಆಗಿದೆ ಫಸ್ಟ್ ಪ್ರಿಂಟ್. ಡೈರೆಕ್ಟ್ ನಮಸ್ತೆ. ನಮಸ್ತೆ ಸರ್, ಕಂಗ್ರ್ಯಾಚುಲೇಷನ್. ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಿ, ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್. ಸಾಕಷ್ಟು ಜನ, ಎಷ್ಟೋ ಜನ ನಿಮ್ಮ ಥರ ಟ್ಯಾಲೆಂಟ್ ಇರೋ ಸಾಕಷ್ಟು ಜನ ಹೊರಗಡೆ ಇದ್ರೂ ಕೂಡ ಅವ್ರಿಗೆ ಈ ಥರ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೊದಲನೇ ಸಿನಿಮಾದಲ್ಲೇ ರಕ್ಷಿತ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೂ ಅದು ಗ್ರೇಟ್ ವಿಚಾರ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಸರ್? ಈ ಥರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀರಿ, ಒಂದು ಸ್ಟಾರ್ ಕಾಸ್ಟ್ ಇಷ್ಟೆಲ್ಲ ಆಗಿದೆ. ಸೊ ನಿಮ್ಮ ತಯಾರಿಗಳು ಹೇಗಿತ್ತು ಅನ್ನೋದು ಟೋಟಲ್? ಅಂದರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆಯಲ್ಲ, ಅಂದರೆ ನಾನು ಪರ್ಸನಲ್ ನಾನು ಬಿಲೀವ್ ಮಾಡ್ತೀನಿ ಮತ್ತು ಟೀಮಲ್ಲಿ ಒತ್ತಿ ಹೇಳ್ತಿದ್ದೆ, ಇನ್ನು ನೀವು ಆಪರ್ಚುನಿಟಿ ಅಂತ ಯಾವತ್ತೂ ತಗೊಳ್ಬೇಡಿ, ಇನ್ನು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಳಿ. ಇನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮಲ್ಲಿ ಇಟ್ಟಿದ್ದ ಟ್ರಸ್ಟ್ ಏನಿದೆಯಲ್ಲ ಅದನ್ನು ನಾವು ನಿರ್ವಹಿಸೋಕ್ಕೆ ಸಾಧ್ಯ. ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಮ್ಮ ಥರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್ ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ. ನಾನು ಅದನ್ನೇ ನಂಬಿ ಕೆಲಸ ಮಾಡಿದ್ದು. ತಯಾರಿ ಅಂತ ಹೇಳಿದ್ರೆ ಅಂದರೆ ನಾನು ಇಡೀ ಫಿಲಮ್ ಬಗ್ಗೆ ಓವರಾಲ್ ಯೋಚನೆ ಮಾಡ್ಲಿಕ್ಕೆ ಹೋಗಿ, ಅಂದರೆ ಓವರಾಲ್ ಯೋಚನೆ ಮಾಡಿದೆ. ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್. ಸೊ ನನ್ನ ಪ್ಲಾನಿಂಗ್ ವಾಸ್ ಫಾರ್ ಈಚ್ ಡೇ. ಓವರಾಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್, ನಾನು ಅಂದ್ಕೊಂಡಂಗೆ ಮಾಡಬೇಕಾದ್ರೆ ಇಷ್ಟು ಬಜೆಟ್ ಆಗುತ್ತೆ ಅನ್ನೋದು ದಟ್ ವಾಸ್ ದ ಫಸ್ಟ್ ಇದು ಪ್ರೊಜೆಕ್ಷನ್. ನೆಕ್ಸ್ಟ್ ಆ ಬಜೆಟ್ನ ನಾನು ಕರೆಕ್ಟಾಗಿ ಅಷ್ಟೇ ಬಜೆಟ್ ಮುಗಿಸ್ತೀನ. ಸೊ ದಟ್ ವಾಸ್ ಪಾರ್ಟ್ ಆಫ್ ಪ್ಲಾನಿಂಗ್. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದಿದೆಯಲ್ಲ ಅದು ಡೇ ಬೈ ಡೇ. ಸೊ ನಾನು ಈ ಪ್ಲಾನಿಂಗ್ ಈ ಥರ ಇದೆ, ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು. ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿಲೇ, ಬಿಕಾಸ್ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು, ಪ್ಲಸ್ ನಾನು ಈ ಥರ ಮೂಡಲ್ಲಿ ಇರುತ್ತೆ ಸಿನಿಮಾ, ಈ ಥರ ವಿಜುವಲ್ ಇರುತ್ತೆ, ಈ ಥರ ಸೌಂಡ್ ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡಬೇಕು. ಸೊ ಪ್ರಿಪ್ರೇಷನ್ ಅನ್ನೋದು ವಾಸ್ ಎವ್ರಿ ಡೇ ಜಾಬ್. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡಿ 2 ವರ್ಷಕ್ಕಿಂತ ಮೇಲಾಗಿದೆ. ಎವ್ರಿ ಸಿಂಗಲ್ ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೆದಿದೆ. ಸೊ ಪುರ್ಸೊತ್ತಿಲ್ಲ. ಪ್ರಿಪ್ರೇಷನ್ ನಂದು ಮುಂದೆ ಅಲ್ಲ, ಇಡೀ ಟೀಮ್ದು. ಸೊ ಈಗ ಫಿಲಮಲ್ಲಿ ಚಂದ್ರಿತ್ ಬೆಳ್ಳಿಯಪ್ಪ ಆ್ಯಂಡ್ ಟೀಮ್ ಅಂತಿದೆ. ಫಿಲಮ್ ನೋಡಿದ್ಮೇಲೆ ಎಂಡಲ್ಲಿ ಫಿಲಮ್ ಬೈ ಚಂದ್ರಿತ್ ಬೆಳ್ಳಿ ಟೀಮ್ ಅಂತಿದೆ. ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್. ಅದು ಫಿಲಮ್ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕಂದ್ರೆ ಪ್ರಿಪ್ರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್, ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್. ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರು? ಬೆಂಗಳೂರಲ್ಲೇ ಮಾಡಿದ್ದು. ಬಟ್ ಏನಂದರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತಿತ್ತು. ಒಂದು ಇಟ್ ಶುಡ್ ಫೀಲ್ ಲೈಕ್ ಅ ಡ್ರೀಮ್ ಅಂತ. ಸೊ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್. ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿರೋ ಒಂದು ಕಥೆ ನೋಡ್ತೀನಿ ನಾನು ಅನ್ಸ್ಬಾರ್ದು. ಒಂದು ಕನಸಿನ ಲೋಕದಲ್ಲಿ ಇದೀನಿ ಅಂತ ಅನ್ಸ್ಬೇಕು. ಕನಸಿನ ಲೋಕ ಅಂದರೆ ಫ್ಯಾಂಟಸಿ ಅಲ್ಲ. ಅಂದರೆ ಈ ಒಂದು ನಮ್ಮ ಸಾಂಗಲ್ಲಿ ಸ್ವಲ್ಪ ಫ್ಯಾಂಟಸಿ ಈ ಥರ ಎಲ್ಲ ತೋರಿಸಿದ್ರು. ಕನಸು ಅನ್ನೋದು ಬರೀ ಫ್ಯಾಂಟಸಿಗೆ ಲಿಮಿಟೆಡ್ ಅಲ್ಲ. ಕನಸು ಇಸ್ ಜಸ್ಟ್ ಲೈಕ್ ಯರ್ ಮೆಮೊರಿ. ನಿಮಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ರಿಕಾಲ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನೀವು ರಿಕಾಲ್ ಮಾಡಲ್ಲ. ಅದಕ್ಕೆ ಅದು ಟೆಕ್ಸ್ಚರೇ ಚೇಂಜ್ ಆಗುತ್ತೆ ನೀವು ಒಂದು ರಿಕಾಲ್ ಮಾಡಿದಾಗ ಅಥವಾ ಅದು ನಿಮ್ಮ ಕನಸಿನ ರೂಪದಲ್ಲಿ ಬಂದಾಗ. ಸೊ ನನಗೆ ಫಿಲಮ್ ಮಾತ್ರ ಕಾಣಬೇಕಾಗಿತ್ತು. ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು. ನಿಮ್ಗೆ ಅದೊಂದು ಬೇರೆ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದಾಗಲೇ ಹೇಳ್ದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವರಿಗೆ ತುಂಬ ಕಾಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ. ಪ್ರೊಡಕ್ಷನ್ ಡಿಸೈನರ್ ಆಗಲಿ ಮತ್ತು ಶ್ರೀವತ್ಸನ್ ಆಗಲಿ. ಯಾ, ಸೊ ಲಾಂಗ್ ಆನ್ಸರ್, ಬಟ್ ಯಾ ದಟ್ಸ್ ಆನ್ಸರ್. ಯಾವುದೇ ಒಂದು ಸಿನಿಮಾಗಾದರೆ ಮೊದಲು ಅಟ್ರಾಕ್ಟ್ ಮಾಡೋ ಟೈಟ್ಲು ಮತ್ತು ಆಮೇಲೆ ಸಾಂಗು ಮ್ಯೂಸಿಕ್ ಅದೆಲ್ಲ ಟೈಟ್ಲು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಆಗಿದೆ, ಮನಸ್ಸಲ್ಲಿ ಉಳಿಯುವಂಥ ಟೈಟ್ಲು. ಥ್ಯಾಂಕ್ ಯು. ಅದೇ ನಾನು ಸರ್ ಹೇಳಿದಂಗೆ ಬ್ಲಾಗ್ ಬರೆದಾಗ ಡ್ಯೂ ಡ್ರಾಪ್ ಸನ್ಶೈನ್ ಇನ್ ಬ್ಲೇಡ್ ಆಫ್ ಗ್ರಾಸ್ ಅಂತ ಬರೆದಿದ್ದು. ಸೊ ಯಾವಾಗಿನ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು. ಆ್ಯಂಡ್ ನಾನು ಆ ಇಂಗ್ಲೀಷ್ ಟೈಟ್ಲನ್ನ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರದ್ದು ಎಸೆನ್ಸ್ ಹೋಗುತ್ತೆ. ಆ್ಯಂಡ್ ನನಗೆ ಆವಾಗ ರಶ್ಮಿ ಫಿಲಮ್ದು ಇಬ್ಬಂತ ಬಿದಿಳೆಯಲ್ಲಿ ಸಾಂಗ್ ಏನಿದೆ ಚೈಲ್ಡ್ಹುಡಲ್ಲಿ ತುಂಬ ಕೇಳಿ ತುಂಬ ಇಷ್ಟ ಆದ ಸಾಂಗ್.
ದೊಡ್ಡಗೌಡ ಸರ್ ಬರ್ದಿರೋಂಥ ಇದು. ಸೊ ನನಗೆ ಆ ಟೈಟಲಲ್ಲಿ ಫಿಲಮ್ ಎಸೆನ್ಸ್ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು. ಪ್ಲಸ್ ಇನ್ನೊಂದು ಏನಂದರೆ ಅಂದರೆ ಆಗಲಿಂದ ಅಂದರೆ ಟ್ರೈಲರ್ ನೋಡಿದ್ದೀರಾ ಅಥವಾ ಇವರೆಲ್ಲ ಅಂದರೆ ಲ್ಯಾವಿಶ್ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದಾರೆ ಫಿಲಮ್ ಬಗ್ಗೆ. ಬಟ್ ನನಗೆ ಫಿಲಮ್ ನೋಡಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗಬೇಕು ಅನ್ನೋದೊಂದು ತುಂಬ ಇತ್ತು. ಅಂದರೆ ಫಿಲಮ್ ನೋಡಬೇಕಾದ್ರೆ ಅಂದರೆ ಇಲ್ಲಿ ನಿಮಗೆ ಈ ಥರ ಏನೇ ಅನಿಸಿದ್ರು ಫಿಲಮ್ ನಿಮಗೊಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ದು. ಸೊ ಆ ಅನುಭವ ಕೊಡಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲನೂ ಇದರಲ್ಲೇ ಹೋಗಬೇಕು, ಒಂದು ಕಾದಂಬರಿ ಅನುಭವನ ಕೊಟ್ಕೊಂಡಿರಬೇಕು. ಸೊ ಆ ಲೆಕ್ಕದಲ್ಲಿ ಬನ್ನಿ ತಬಿದೇಳೆಯಲ್ಲಿ ಅನ್ನೋ ಟೈಟಲ್ ಸಿನಿಮಾ ಟೈಟ್ಲ್ ಆಯಿತು. ಈಗ ನಿಮ್ಮ ಟೈಟ್ಲು ಇಷ್ಟು ದಿವಸ ಇಂಡಸ್ಟ್ರಿಗೆ ಇಂದ್ರಜಿತ್ ಒಬ್ಬರು ಇದ್ರು, ಈಗ ಚಂದ್ರಜಿತ್ ಎರಡು ಕನ್ಫ್ಯೂಸ್ ಇವ್ರಿಗೆ. ಅದಲ್ಲ, ಅದು ಒಂದೊಂದ್ಸಲ ಚಂದ್ರಧರ ಆಗುತ್ತೆ, ಅದು ಒಂದ್ಸಲ ಚಂದ್ರಕಾಂತ್ ಆಗುತ್ತೆ ಪೇಪರ್ಗಳಲ್ಲಿ. ಅದು ನೀವು ಪ್ರೀತಿಯಿಂದ ಹೆಂಗೆ ಕರೆದ್ರು ಹಾಗೆ. ಓಕೆ, ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ ಆ್ಯಂಡ್ ಅಂದರೆ ಏನಪ್ಪ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ. ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜಿತ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ, ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು ಆ ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ. ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ. ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಅವ್ರದ್ದು ಪರ್ಸ್ನಾಲಿಟಿ ಆಗಲಿ, ಆ ಪರ್ಸ್ನಾಲಿಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ, ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ. ಆ್ಯಂಡ್ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ಸದ್ಯಕ್ಕೆ. ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್, ಆ ಥರದ್ದೊಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು. ಸೊ ಅವರಿಂದ ಒಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬೋದು ಈ ಜಾನರ್. ಅಂದರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ, ಬಟ್ ಅದರಲ್ಲೂ ಒಂದು ಗೊತ್ತಿರಬೇಕಲ್ಲ ನಿಮಗೆ, ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ. ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್. ಸೊ ಚಾನ್ ಒಳಗಡೆ ತುಂಬಿ ಇಲ್ಲ, ನಂಬರ್ 3 2 ಮಾಡಿದ್ರೆ ಕೇಳ್ಬೋಯ್ತು 6 ಅಂತ ಹೇಳಿ. ನೋಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತು, ನಮ್ಗೆ ಅನ್ನಿಸ್ತು. ನಿಮಗೆ ಈಗ ಅದಂದ್ರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರ್ತೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ರೆಡಿ ಆಗೋದಾಗಲಿ, ಅಪ್ಪ ಬ್ಯಾಂಕಿಂದ ಬಂದ್ರ, ಅಮ್ಮ ಎಲ್ಲ ಇಂಥರ ಹಾಲ್ಗೆಲ್ಲ ಕುಡ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ, ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ, ಆ ನೆನಪು ತುಂಬ ಸ್ಟ್ರಾಂಗ್ ಇದೆ. ಅದೊಂಥರ ಹಬ್ಬ ಆಚರಿಸೋ ಹಾಗೆ. ನೋಡುವಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗಲಿ ಅಥವಾ ಯಾವುದೋ ಮ್ಯಾಗ್ಝಿನ್ ನೋಡೋದಾಗಲಿ, ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕಿದ್ದಾರೆ, ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ, ಮೇಕಪ್ ಅಂದರೆ ಏನು, ಇಷ್ಟೆಲ್ಲ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ. ಅದೇ ನಾನು ಚಿಕ್ಕವಳಿದ್ದಾಗ ಹಂಗೆ ಯೋಚನೆ ಮಾಡಿದ್ದೆ. ಇವತ್ತು ನೋಡಿದಾಗ ನನ್ನ ತಂಗಿಗೆ ಅದೇ ಅಂತಿದ್ದೆ, ಏನಿದ್ ನಾನಾ ಹಿಂಗೆ ಬರ್ತಿದ್ದೀನ, ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಅವಳು ನಂಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ. ಬಿಕಾಸ್ 2 ವರ್ಷದಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಂಬ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್. ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ, ನಾನು ಹೋಗಿದ್ದೀನಂತೆ, ಆ್ಯಕ್ಟ್ ಮಾಡಿದ್ದೀನಂತೆ, ಮಾಡ್ತಿದ್ದೀನಂತೆ, ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ. ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದ್ರೆ ಬಹುಶಃ ಅದು ನನ್ನ ತಂದೆ ತಾಯಿ ನನ್ನ ತಂಗಿದಂತ ಕಾಣಿಸುತ್ತೆ. ಇವತ್ತು ಟ್ರೈಲರ್ ನೋಡುವಾಗ
ನಂಗೇನು ಆಗಾಗ ನೋಡ್ತಿದ್ದೆ ಏನು ಮಾಡ್ತಿದ್ದಾಳೆ, ನಗ್ತಿದ್ದಾಳ, ಅಳ್ತಿದ್ದಾಳ ಅಂತ. ಅಷ್ಟೇ ಬಿಟ್ಟರೆ ಎಲ್ಲ ಏನಂತ ಹೇಳ್ತಾರೆ, ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್. ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲ್ಯಾಂಕ್ ಅಷ್ಟೇ. ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಮೊದಲನೇ ಸಾಂಗ್ ಇದು. ಈ ಥರ ಸಾಂಗ್, ಈ ಥರ ಪರ್ಫಾರ್ಮೆನ್ಸ್ ಮತ್ತು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಶ್ರೀವತ್ಸನ್ ಅವ್ರಿಗೆ. ಅವ್ರ ಸಿನಿಮಾಟೋಗ್ರಫಿ ಇಟ್ ಈಸ್ ರಿಟನ್ ಆಲ್ ಓವರ್ ದಿಸ್ ಸಾಂಗ್. ಎಷ್ಟು ಚೆನ್ನಾಗಿ ಕಲರ್ ಗ್ರೇಡಿಂಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು. ಮತ್ತು ನವ್ಯ ಹಿಯರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ನವ್ಯ. ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್. ಈ ಒಂದು ಸಾಂಗೇ ಅಂತ ಅಲ್ಲ, ಪ್ರತಿ ಸಾಂಗ್ ಎಲ್ಲ ಕ್ಯಾರೆಕ್ಟರ್ಸ್ದು ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನವ್ಯ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇರೋದು. ಆ್ಯಂಡ್ ಬ್ಯೂಟಿಫುಲ್ ಜಾಬ್. ಈ ಸಾಂಗ್ ಏನು ಹಿಟ್ ಆಗಿದೆ ಅದನ್ನೇ ನಾನು ಕಾಣ್ತಾ ಇದ್ದೀನಿ. ಬಟ್ 150-200 ಕ್ರೂ ಮೆಂಬರ್ಸ್ ಎಫರ್ಟ್ ಅದು. ಸೊ ಅವರೆಲ್ರಿಗೂ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ. ಅವರೆಲ್ಲರೂ ವರ್ಕ್ ರೆಕಗ್ನೈಸ್ ಆಗ್ತಿದೆ ಅಂತ ಖುಷಿ ಆಗ್ತಿದೆ. ರಕ್ಷಿತ್ ಅವರು ಮಾಡಿ ಸಿನಿಮಾ ಇಲ್ಲೇ ಆಲ್ಮೋಸ್ಟ್ ಫಸ್ಟ್ ಆಫ್ ಆಲ್ ಅಗೇನ್ ರಕ್ಷಿತ್ ಸರ್ಗೆ ಬಿಗ್ ಥ್ಯಾಂಕ್ಸ್. ಅಂದರೆ ಫಸ್ಟ್ ಆಫ್ ಆಲ್ ಪರಮ ಸ್ಟುಡಿಯೋಸ್ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಅಲ್ಲಿ ರೈಟರ್ಸ್ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರದ್ದು ಸಿನಿಮಾ ಮೇಲಿನ ಪ್ರೀತಿ ನಮಗೆ ಇಟ್ಸ್ ವೆರಿ ಆಸ್ಪಿರೇಷನಲ್ ಆ್ಯಂಡ್ ತುಂಬ ಇನ್ಸ್ಪಿರೇಷನಲ್ ಆಲ್ಸೋ. ಸೊ ಆ ಒಂದು ವೇದಿಕೆಯಲ್ಲಿ ಅಂದರೆ ಐ ಹ್ಯಾವ್ ಮೈ ಫೆಲೋ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಆಲ್ಸೋ, ಲೈಕ್ ಅಭಿ ಸರ್ ಇದ್ದಾರೆ, ಕಿರಣ್ ರಾಜ್ ಅವರು ಇದ್ದಾರೆ, ಸಚಿನ್, ರಾಹುಲ್, ಪೂಜಾ, ನಾಗಾರ್ಜುನ್, ಅಭಿಲಾಷ್, ಮತ್ತು ಪರಮ ಎಂಟೈರ್ ಟೀಮ್ ಏನಿದೆ, ಸಿಂಧೂರ ಆಗಲಿ, ಶ್ರಮನ್ ಆಗಲಿ, ಅಫ್ಕೋರ್ಸ್ ಶ್ರೀನಿವಾಸ್ ಆಗಲಿ. ಸೊ ಆನ್ ಎವ್ರಿ ಡೇ ಬೇಸಿಸ್ ಅಂದರೆ ಈಚ್ ಆಫ್ ಅಸ್ ಇಸ್ ಡಿಫ್ರೆಂಟ್ ಆಸ್ ಅ ಫಿಲ್ಮ್ ಮೇಕರ್. ನಮ್ಗೊಂದು ಫಿಲ್ಮ್ ಮೇಲೆ ಸೆನ್ಸಿಬಿಲಿಟಿ ಡಿಫ್ರೆಂಟ್ ಇದೆ. ಬಟ್ ಅಲ್ಲಿ ಇಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸಿನಿಮಾ ಸೆನ್ಸಿಬಿಲಿಟೀಸ್. ಅದರಿಂದ ಈ ಒಂದು ಇಷ್ಟು ವರ್ಷ ಜರ್ನಿ ನನಗೆ ಆಸ್ ಎ ರೈಟರ್, ಆಸ್ ಅ ಫಿಲ್ಮ್ ಮೇಕರ್ ಆ್ಯಂಡ್ ಆಸ್ ಎ ಹ್ಯೂಮನ್ ಬೀಯಿಂಗ್ ತುಂಬ ಕೈಲಿಗೆ ಸಿಕ್ತು. ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದೇ ಅಂದರೆ whatever trust you have bestowed on the team, I always told that we'll try from all our heart we'll try to so and ನಾನು ಈ ಸಿನಿಮಾ ಏನು ಯಾವ ಥರ ಇರಬೇಕು ಆ ಕಲ್ಪನೆ ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದಂತ ಒಂದು DOP, ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಪ್ರೊಡಕ್ಷನ್ ಡಿಸೈನರ್, ಎಸ್ಪೆಷಲಿ VFX ಟೀಮ್, ಪಿನಾಕ ಟೀಮ್. ಆ್ಯಂಡ್ ಪಿನಾಕ ಟೀಮ್ ಇಲ್ಲದೆ ಈ ಫಿಲಮ್ ನಾನು ಅಂದ್ಕೊಂಡಿದ್ದು ಮಾಡ್ಲಿಕ್ಕೆ ಆಗ್ತಿಲ್ಲ. ನೀವು ಬರೀ ಫ್ಯಾಂಟಸಿ ಆಸ್ಪೆಕ್ಟ್ ನೋಡ್ತಿದ್ದೀರಾ, ಬಟ್ ಫಿಲಮ್ ನೋಡಿದ್ರೆ ಇನ್ನೂ ಸುಮಾರು ಅಷ್ಟು ವಿಷಯಗಳಿದೆ, ಅದು ಪಿನಾಕ ಟೀಮ್ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ಪಾಪ ಎವ್ರಿಡೇ 9 o'clock 10 o'clock ಮೊನ್ನೆ ಎಲ್ಲ 12-1 ಗಂಟೆ ತನಕ ನಮ್ಮ ತೇಜಸ್, ಕನ್ಫರ್ಮ್ ಇಸ್ ತೇಜಸ್, ಇವರೆಲ್ಲ ರಾಹುಲ್, ಅಭಿ, ಪ್ರಶಾಂತ್, ಶಿವ್, ಇನ್ನೆಲ್ಲ ಹೆಸರುಗಳಿದೆ, ಸುರೇಶ್ ಸರ್. ಸೊ ಇವ್ರಿಗೆ ದೊಡ್ಡ ಥ್ಯಾಂಕ್ಸ್ ಪಿನಾಕ ಟೀಮ್ಗೆ. ನಾನು ಆಗಲೇ ಹೇಳಿದಂಗೆ ಫಿಲಮ್ದು ಏನು ಎಸೆನ್ಸ್ ಇದೆ ಅದು ಟೈಟಲಿಂದ ಹಿಡಿದು ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲಮ್ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಸೊ ಪೋಸ್ಟರ್ ವಾಸ್ ಆಲ್ಸೋ ಒನ್ ಆಫ್ ದ್ಯಾಟ್. ಸೊ ನನಗೆ ಪೋಸ್ಟರ್ ಹಿಂಗೆ ಇರಬೇಕು, ಕಲರ್ಸ್ ಹಿಂಗೆ ಕಾಣಬೇಕು, ಕಂಪೋಸಿಷನ್ ಹಿಂಗೆ ಇರಬೇಕು, ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ವಾಟ್ ದ ಫಿಲಮ್ ಈಸ್ ಅನ್ನೋದು ಐ ವಾಸ್ ವೆರಿ ಸ್ಪೆಸಿಫಿಕ್. ಸೊ ನಮ್ಮ ಡಿಸೈನರ್ ಮನೋಜ್ ಏನಿದ್ದಾರೆ, ಇನ್ ಹೌಸ್ ಡಿಸೈನರ್, ಅವರಿಗೆ ಕಾಟ ಕೊಟ್ಟು ಮಾಡಿಸಿದಂಥ ಪೋಸ್ಟರ್ಗಳೆಲ್ಲ ಇದು. ತುಂಬ ಥ್ಯಾಂಕ್ಸ್ ಮನೋಜ್. ಆ್ಯಂಡ್ ಲಾಸ್ಟ್ ಪಾಸ್ಟ್ 3 ಡೇಸಲ್ಲಿ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಡಿಸೈನರ್, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಆ್ಯಂಡ್ ರಾಕೇಶ್ ನಮ್ಮದು ಕ್ರಿಯೇಟಿವ್ಸಲ್ಲಿ ವರ್ಕ್ ಮಾಡಿದ್ದು. ನಮ್ಮದು ಕಲರಿಸ್ಟ್ ಪ್ರತೀಕ್ ಮಹೇಶ್, 21 year old, ಜೀನಿಯಸ್, 21 year old kid and he's genius. ಆ್ಯಂಡ್ ಅಂದರೆ ಫಿಲಮ್ ಈ ರೀತಿ ಕಾಣಲಿಕ್ಕೆ ಶಿವಸಂದ್ ಎಷ್ಟು ಶ್ರಮ ಇದೆ ಅಷ್ಟೇ ಇದು ನಮ್ಮ ಕಲರಿಸ್ಟ್ದು ಎಫರ್ಟು ಇದೆ. ಆ್ಯಂಡ್ ಈ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಂದಾಗ ಗಗನ್, ಅಂದರೆ ಐ ಕುಡಂಟ್ ಥಿಂಕ್ ಎನಿ ಒನ್ ಅಪಾರ್ಟ್ ಫ್ರಮ್ ಗಗನ್ ಫಾರ್ ದ ಮ್ಯೂಸಿಕ್.
ಬಿಕಾಸ್ ನಾನು ಯಾವತ್ತೂ ಹೇಳ್ತೀನಿ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ, ಅಂದರೆ ಹ್ಯಾಪಿ ಆಗಲಿ, ದುಃಖ ಆಗಲಿ, ಫನ್ ಆಗಲಿ, ಏನೇ ಒಂದು ಎನಿ ಫಾರ್ಮ್ ಆಫ್ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ ಇಟ್ ಹ್ಯಾಸ್ ಅ ವೆರಿ ಒಂದು ಡಿವೈನ್ ಎಸೆನ್ಸ್ ಇರುತ್ತೆ. ಆ್ಯಂಡ್ ಗಗನ್ ಎವ್ರಿ ಮೆಲಡಿ ಕಮ್ಸ್ ಫ್ರಮ್ ಅ ವೆರಿ ಮೆಲಂಕಲಿಕ್ ಸ್ಪೇಸ್. ಸೊ ನನಗೆ ಫಿಲಮ್ಗೆ ಹಿ ವಾಸ್ ದ ಪರ್ಫೆಕ್ಟ್ ಇದೊಂದು ಗೊತ್ತು. ಆ್ಯಂಡ್ ಹಿಸ್ ಮ್ಯೂಸಿಕ್ ಟೀಮ್, again 21-year-old associate music producer Yashwant, to brilliant kid. Aniket, mixing engineer, Atmik, Ajish, Ajish. So, and of course Raja sir final film mix ಮಾಡ್ತಾರೆ, SFX team, because sound plays a very important role in the film to make it very immersive. ಅವ್ರಿಗೂ ಬಿಗ್ ಥ್ಯಾಂಕ್ಸ್. ಪಕ್ಕದಲ್ಲಿ ಕೂತಿರೋ ಶ್ರೀನಿವಾಸ್ ಸರ್ಗೂ ದೊಡ್ಡ ಥ್ಯಾಂಕ್ಸ್. ಇನ್ಯಾರನ್ನ ಬಿಟ್ಟಿದ್ದೀನಿ, ನಮ್ಮದು ರಾಹುಲ್ ಮತ್ತು ಬಾಬಣ್ಣ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮದು ಊಟ ತಿಂಡಿ ಎಲ್ಲ ನೋಡ್ಕೊಳ್ಳೋ ಬಾಬಣ್ಣ. ಮತ್ತು ಸೊ ನಾನು ಅದೇ ಹೇಳ್ತಿದ್ದೆ, ಫಿಲಮ್ ಏನಿದೆ ಇದು ಬರೀ ನಮ್ಮದು ಒಂದೇ ಫಿಲಮ್ ಇದೆ, ಎಲ್ಲರೂ ಫಿಲಮ್ ಪರಮವಾದ ಎಲ್ಲರದ್ದು ಫಿಲಮ್ ಅಂತ. ಸೊ ಇಫ್ ಐ ಪುಟಿಂಗ್ ಔಟ್ ಎವ್ರಿಥಿಂಗ್ ಸಮಥಿಂಗ್ ಔಟ್ ಫ್ರಮ್ ಪರಮ ಸ್ಟುಡಿಯೋಸ್ ಫ್ರಮ್ ದಿಸ್ ಫಿಲಮ್, ಎವ್ರಿ ಒನ್ ಶುಡ್ ಬಿ ಕನ್ವಿನ್ಸ್ಡ್ ಅಬೌಟ್ ಇಟ್ ಅಂತ. ಸೊ ಇದು ಎಲ್ಲರ ಸಿನಿಮಾ. ಹಾಗೆ ನಮ್ಮ ಅಕೌಂಟ್ಸ್ ನೋಡ್ಕೊಳ್ತಿದ್ದ ನಮ್ಮ ಬಿನಯ್ ಸರ್, ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕಲ್ಸ್. ನನ್ನ ಫಿಲಮಲ್ಲಿ ಸಾಂಗ್ ಹಿಂಗೆ ಇರಬೇಕು, ಅದ್ರ ಡ್ಯಾನ್ಸ್ ಇರಬೇಕು ಅನ್ನೋದೆಲ್ಲ ತುಂಬ ಇದೆ. ಸೊ ಆ ಕೊರಿಯೋಗ್ರಫಿ ಮಾಡಿದ ದೀಕ್ಷಿತ್ ಮಾಸ್ಟರ್ಗೆ, ಅವ್ರ ಅಸಿಸ್ಟೆಂಟ್ಸ್ ಹಾರ್ದಿಕ್, ಇವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ವಿನೋದ್ ಸರ್ ಇದ್ದಾರೆ, ಸ್ಯಾಲ್ಮಿನ್ ಸರ್ ಇದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಿನಾಮಿನಲ್ ಆಕ್ಟರ್ ಸ್ಯಾಲ್ಮಿನ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್ ಸರ್, ಜಸ್ಟ್ ವಾಂಟ್ ಟು ದಿಸ್ ಶೋ. ಆ್ಯಂಡ್ ಅದೇ ಹೇಳ್ತೀನಿ, ಅದು ಫಿಲಮಲ್ಲಿ ಒಂದು ನೋಡಿದ್ಮೇಲೆ ನೀವು ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಬಟ್ ಫಸ್ಟ್ ಥಿಂಗ್ ಯು ಗೋನ್ ಟಾಕ್ ಅಬೌಟ್ ಇಸ್ ಆಕ್ಟರ್ಸ್. ಯು ಗಾಟ್ ಗಿಫ್ಟೆಡ್ ಆಕ್ಟರ್ಸ್, ಹಾರ್ಡ್ ವರ್ಕಿಂಗ್ ಆಕ್ಟರ್ಸ್ ಆ್ಯಂಡ್ ಗುಡ್ ಲುಕಿಂಗ್ ಆಸ್ ವೆಲ್. ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಆ್ಯಂಡ್ ಈ ಫಿಲಮ್ಗೆ ಅದರದ್ದೇ ಒಂದು ಅದೇ ಈಗ ವೈನ್ ನಾವು ಹೇಳ್ತೀವಲ್ಲ, ವೈನ್ ಎಲ್ಲರೂ ಕುಡಿತಾರೆ, ಬಟ್ ಅದನ್ನ ಅದೇ ರೀತಿಯಲ್ಲಿ ಅದೇ ವೈನ್ ಟೇಸ್ಟಿಂಗ್ ಇಸ್ ಆಲ್ಸೋ ಸರ್ಟನ್ ಆರ್ಟ್. ಆ ಫಾರ್ಮಲ್ಲಿ ವೈನ್ ಟೇಸ್ಟ್ ಮಾಡಿದಾಗ ಅದರ ಎಸೆನ್ಸ್ ನಿಮ್ಗೆ ಇನ್ನೊಂದು ಬೇರೆ ರೀತಿಯಲ್ಲೇ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾನು ಅಂದರೆ ನೋಡಿ, ನಿಮ್ಗೆ ಇಷ್ಟ ಬಂದ ರೀತಿ ನೋಡಿ, ಬಟ್ ಇದರದೇ ರೀತಿಯಲ್ಲಿ ನೋಡಿದ್ರೆ ನಿಮಗೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗ್ಬೋದು. ಮತ್ತು ನಾನು ಏನು ನಿಮಗೊಂದು ಕನಸಿನ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋ ಟ್ರೈ ಮಾಡ್ತಿದ್ದೀನಲ್ಲ, ಆ ಎಸೆನ್ಸ್ ಪ್ರಾಬ್ಲಿ, ಮತ್ತು ನಿಮ್ಗೆ ಏನೊಂದು ಲವ್ನ ಒಂದು ಫೀಲ್ ಮಾಡ್ಸೋಕೆ ಟ್ರೈ ಮಾಡ್ತಿದ್ದೀರಲ್ಲ, ಆ ಎಸೆನ್ಸ್ ನಿಮಗೆ ಅಂದರೆ ಅದರದ್ದೇ ಆ ಫಿಲಮ್ದು ಶೈಲಿಯಲ್ಲೇ ನೋಡಿದ್ರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ತಲುಪುತ್ತೆ. ಅದು ನಿಮಗೆ ತಲುಪಿದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ ಇನ್ನೇನಿಲ್ಲ. ಮತ್ತು ಫಿಲಮ್ನ ಗೆಲ್ಲಿಸಿ ಸ್ವಲ್ಪ ಹಣ ಮಾಡೋಣ ನಾವು, ಆಗ ಇಂಗ್ಲೀಷ್ ಜಾಸ್ತಿ ಈ ಥರ ಫಿಲಮ್ಸ್ ಮಾಡ್ಲಿಕ್ಕೆ ಆಗುತ್ತೆ. ಪರಮ ಸ್ಟುಡಿಯೋ ಸ್ಟಾರ್ಟ್ ಮಾಡಿದರೆ ಫಿಲಮ್ಸ್ ಮಾಡಬೇಕು ಅಂತ, ಹಣ ಮಾಡಿ ಬಂಗಲೆ ಕಟ್ಟಬೇಕು, ಕಾರ್ ತಗೊಳ್ಬೇಕು ಅನ್ನೋ ಇದಲ್ಲ, ಹಣ ಮಾಡೋಣ, ಫಿಲಮ್ ಮಾಡೋಣ ಅನ್ನೋ ಉದ್ದೇಶದಿಂದ. ಸೊ ನಾವು ಹಣ ಮಾಡಬೇಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. And we'll continue to put all our heart into making good and great films.